ಕನ್ನಡ ಸೀಸನ್ 11ನೇ ವಾರಕ್ಕೆ ಕಾಲಿಟ್ಟಿದೆ. ಈ ಬಾರಿಯ ಸೀಸನ್ನಲ್ಲಿ ಟಿಆರ್ಪಿ ಬಗ್ಗೆ ಹೊರಗೆ ಹಾಗೂ ಮನೆಯೊಳಗೆ ಸಾಕಷ್ಟು ಮಾತುಕತೆ ಚರ್ಚೆಗಳು ನಡೆದಿವೆ. ಹೊರಗಡೆ ಬಿಗ್ ಬಾಸ್ಗೆ ಭರ್ಜರಿ ಟಿಆರ್ಪಿ ಇದೆ, ಧಾರಾವಾಹಿಗೂ ಇರದಷ್ಟು ಟಿಆರ್ಪಿ ಬಿಗ್ ಬಾಸ್ಗಿದೆ. ಅದರಲ್ಲೂ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಬರುವ ದಿನಕ್ಕೆ 2 ಅಂಕೆ ಟಿಆರ್ಪಿ ದಕ್ಕಿದೆ. ಆದ್ರೆ ಮನೆಯವರ ಲೆಕ್ಕದಲ್ಲಿ ಟಿಆರ್ಪಿ ಹೇಗಿದೆ ಅನ್ನೋದು ಇಲ್ಲಿದೆ. ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಎಪಿಸೋಡ್ ನಲ್ಲಿ ಕಿಚ್ಚ ಅವರು ಮನೆ ಮಂದಿಗೆ ಒಂದು ಫನ್ ಟಾಸ್ಕ್ ಅನ್ನ ನೀಡಿದ್ರು. ಅದೇನಂದ್ರೆ ಮನೆಯ ಯಾವ ಸ್ಪರ್ಧಿಯಿಂದ ಶೋಗೆ ಎಷ್ಟು ಟಿಆರ್ಪಿ ಬರ್ತಾ ಇದೆ ಅಂತ ಪಾಯಿಂಟ್ಸ್ ನೀಡಬೇಕಿದೆ. ಆದ್ರೆ ಈ ಫನ್ ಗೇಮ್ ನಲ್ಲಿಯೂ ಸಹ ಕೆಲವು ಸ್ಪರ್ಧಿಗಳು ಸುದೀಪ್ ಎದುರೇ ಜಗಳ ಮಾಡ್ಕೊಂಡಿದ್ದಾರೆ. ಕೆಲವರಿಗೆ ಶಾಕಿಂಗ್ ಸ್ಥಾನ ಕೊಟ್ಟಿದ್ದಾರೆ. ದೊಡ್ಡ ಮನೆಯಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ವೇ ಇಲ್ಲ. ಆದ್ರೆ ಸೀಸನ್ 11ರಲ್ಲಿ ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನ ಸ್ಪರ್ಧಿಗಳೇ ಕೊಟ್ಟಿದ್ದಾರೆ. ಆದ್ರೆ ಇದು ಮನೆಯೊಳಗೆ ಶಾಶ್ವತ ಅಲ್ಲ ಅಂತ ಸುದೀಪ್ ಎಷ್ಟೇ ಬಾರಿ ಹೇಳಿದ್ರು ಸ್ಪರ್ಧಿಗಳು ಮತ್ತದೇ ತಪ್ಪನ್ನ ಮಾಡ್ತಿದ್ದಾರೆ. ಉಗ್ರ ಮಂಜು ಅವರು ಗೌತಮಿ ಅವರನ್ನ ಹೆಚ್ಚಿನ ಸಂದರ್ಭದಲ್ಲಿ ಅವರ ಪರವಾಗಿಯೇ ಮಾತನಾಡ್ತಾ ಇದ್ರು. ಆದ್ರೀಗ ಅಸಲಿ ಆಟ ಶುರುವಾದಂತಿದೆ. ಇದಕ್ಕೆ ಕಾರಣವಾಗಿದ್ದು ಇದೇ ಟಿಆರ್ಪಿ ಟಾಸ್ಕ್. ಯಾರ ಕಡೆಯಿಂದ ಈ ಮನೆಗೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಅನ್ಸತ್ತೋ ಅವರ ಫೋಟೋವನ್ನ ಇಳಿಮುಖವಾಗಿ ಜೋಡಿಸೋ ಟಾಸ್ಕ್ ಅನ್ನ ನೀಡಲಾಗಿದೆ. ಆಟದಲ್ಲಿ ಮಂಜು ಅವರು ಗೌತಮಿ ಅವರ ವಿರುದ್ಧ ಮಾತನಾಡಿದ್ದಾರೆ. ಗೌತಮಿಗೆ 5ನೇ ಸ್ಥಾನ ನೀಡಿದ್ದಾರೆ. ಮೋಕ್ಷಿತಾಗೆ 8 ಹಾಗೂ ಹನುಮಂತಗೆ 12ನೇ ಸ್ಥಾನದಲ್ಲಿ ಇಡಲಾಗಿದೆ. ಗೌತಮಿ ಅವರದ್ದು ಸೌಂಡ್ ಮಾಡುವಂತದ್ದು ಏನು ಇಲ್ಲ, ಖಾಲಿ ಡಬ್ಬ ಈ ಮನೆಯಲ್ಲಿ ಅಂತ ಮಂಜು ಹೇಳಿದ್ದಾರೆ. ಇನ್ನು ಹನುಮಂತನ ಬಗ್ಗೆ ಒಂದು ಅಭಿಪ್ರಾಯ ಇದ್ದೇ ಇದೆ. ಹನುಮಂತನಿಗೆ ಎಲ್ಲವೂ ಗೊತ್ತಿದೆ, ಆದ್ರೆ ಎಲ್ಲವೂ ಗೊತ್ತಿಲ್ಲ. ಈ ರೀತಿಯಾಗಿಯೇ ಹನುಮಂತ ಇದ್ದಾರೆ ಹಾಗಂತ ರಜತ್ ಹೇಳಿದ್ದಾರೆ. ಅತ್ತ ಗೋಳ್ ಸುರೇಶ್ ಅವರು ಮನೆಗೆ ಬಂದು 3 ವಾರ ಕಳೆದು ರಜತ್ ಅಷ್ಟೇನು ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇದಾದ ಮೇಲೆ ರಜತ್ ಫಸ್ಟ್ ಜಗಳ ಆಗಿದ್ದಕ್ಕೆ ಗಾಬರಿ ಬಿದ್ದು ಹೋಗಿ ಡೋರ್ ಬಡೆದವರು ಟಾಸ್ಕ್ ಬಿಟ್ಟು ಮತ್ತೇನು ಕೂಡ ಅವರ ಕೊಡುಗೆ ಕಾಣಿಸಿಲ್ಲ. ಅವರು ಹೆಂಗೆ ಕೊಡ್ತಾರೋ ಹಂಗೆ ನಾವು ಕೊಡ್ತೀವಿ, ನಾವು ಒಳ್ಳೆಯ ಮನುಷ್ಯರಲ್ಲ, ನಾವು ಕೆಟ್ಟೋರೆ ಅಂತ ಸುರೇಶ್ಗೆ ಟಾಂಗ್ ಕೊಟ್ಟಿದ್ದಾರೆ.